ನನ್ನ ಕತೆ ನಿಮ್ಮ ಜೊತೆ ಸೀರೀಸ್ ಡೇ 51ಗೆ. ಆ್ಯಂಡ್ ಇವತ್ತು ನನಗೋಸ್ಕರ ಅಂಕಲ್ ಇಷ್ಟೊಂದೆಲ್ಲ ತಿನ್ನೋಕ್ಕೆ ತಂದುಬಿಟ್ಟಿದ್ರು. ಆ್ಯಂಡ್ ಅಂಕಲ್ಲು ನನ್ನ ವೀಡಿಯೋಸೇ ನೋಡ್ತಾಯಿದ್ರು. ನನಗೆ ತುಂಬ ಖುಷಿ ಆಗೋಗ್ಬಿಡ್ತು. ಬಿಕಾಸ್ ಮೇಘಾ ಮನೇಲಿ ನನಗೆ ಎಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಅಂತ. ಬೆಳಗ್ಗೆ ಎದ್ದು ಅಂಕಲು ಪಂಕಾಗಿ ರೆಡಿಯಾಗಿ ಕಾಲೇಜ್ಗೆ ಹೋಗ್ತಿದ್ರು ಅಂದ್ಕೊಂಡ್ರೆ ನೇವರ್. ಅಂಕಲ್ ಹೋಗ್ತಿದ್ದಿದ್ದು ಕೆಲಸಕ್ಕೆ. ಅದಾದಮೇಲೆ ಆಂಟಿ ನಮಗೋಸ್ಕರ ಅಂತ ಮೆಂತ್ಯ ಪಲಾವ್ ಮಾಡಿದರು. ಅದನ್ನು ತಿನ್ಕೊಂಡು ಇವತ್ತೊಂದು ರೀಲ್ ಶೂಟ್ ಮಾಡಬೇಕಿತ್ತು ಅಂತ ಅದಕ್ಕೆ ರೆಡಿಯಾಗಿ ಶೂಟ್ ಮುಗಿಸ್ಕೊಂಡು ಇವತ್ತು ಅಮ್ಮ ಮನೆಗೆ ಬಂದಿದ್ಲು ಅಂತ ಅದನ್ನು ಕಲ್ಲಂಗಡಿ ಹಣ್ಣು ತೊಗೊಂಬಂದಿದ್ಲು. ಅದನ್ನು ತಿಂದು ಇವತ್ತು ಒಬ್ರದ್ದು ಹೀರೋ ಎಂಟ್ರಿ ಆಗ್ತಾಯಿದೆ ಈ ಮನೆಗೆ. ಅದು ಯಾರು ಅಂತ ಫಸ್ಟು ನೋಡ್ಕೊಬನ್ನಿ ಅವರು ಹೀರೋ ಎಂಟ್ರಿನ. ಅದಾದಮೇಲೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವನೇ ನೋಡಿ ಗಾಯ್ಸ್, ಹೀರೋ ಎಂಟ್ರಿ ಕೊಟ್ಟಿದ್ದು ನಮ್ಮ ಮೇಘನ ಅವರ ಬ್ರದರ್ ತಮ್ಮ. ಹೇಗಿತ್ತು ಹೀರೋ ಎಂಟ್ರಿ? ಯಾರು ಇಲ್ಲ, ಇವರು ಮೇಘನ ಅವರ ಬ್ರದರ್, ಅಂದರೆ ನಮ್ಮ ಬ್ರದರು. ಅದಾದಮೇಲೆ ನಾವು ರೀಲ್ಸ್ ಮಾಡೋಕ್ಕೆ ಅಂತ ತೋಟಕ್ಕೆ ಹೋಗಿದ್ವಿ. ಇವ್ರ ಮನೆ ಹತ್ರ ಇರೋ ತೋಟಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ರೀಲ್ಸ್ ಆಗಲಿ ಫೋಟೋಸ್ ಆಗಲಿ ನಾಳೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಹೋಗಿ ಆ ಅಕೌಂಟ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದು ಬಂದಾದಮೇಲೆ ನೋಡಿ ನಮ್ಮ ಮೇಘನ ಅವರು ಹೊಸ ವ್ಲಾಗರ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿ ವ್ಲಾಗ್ನ ಮಾಡ್ತಾ ಇದ್ದಾಳೆ. ಬಟ್ ಯಾವ ಅಕೌಂಟ್ನು ಓಪನ್ ಮಾಡಿಲ್ಲ. ಗ್ಯಾಲರಿಲಿ ಅಷ್ಟು ಅವ್ಳು ವ್ಲಾಗ್ ಮಾಡ್ತಾ ಇರ್ತಾಳೆ. ನಾವು ಮೂವರು ಒಂದೇ ಸಲ ಕುಂಟದೆ ಅಂದರೆ ಸೀಲಿಂಗ್ ಮುರಿದು ಆ್ಯಂಡ್ ಇದು ನಮ್ಮ ಮೇಘ ಅವ್ರ ಮಮ್ಮಿ. ತುಂಬ ಸಾಫ್ಟು, ತುಂಬ ಕ್ಯೂಟು. ಇದು ನಮ್ಮ ದಿನ ಆಗಿತ್ತು. ಮತ್ತೆ ನಾಳೆ ಸಿಗ್ತೇವೆ. ಚಾಚಾ ಬಾಯ್.